ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಸಂಬಂಧಿಸಿದ ರ್ಯಾಪಿಡ್ ಆಪರೇಷನ್ನ ಕಹಾನಿ ಇದು. ಬಿಜೆಪಿ ಬಿಡುವಾಗ್ಲೂ ರ್ಯಾಪಿಡ್ ಕಾರ್ಯಾಚರಣೆ, ಮತ್ತೆ ಬಿಜೆಪಿ ಸೇರ್ಪಡೆಯಾಗುವಾಗ್ಲೂ ರ್ಯಾಪಿಡ್ ಕಾರ್ಯಾಚರಣೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ರ್ಯಾಪಿಡ್ ಆಪರೇಷನ್ ಕಹಾನಿ ಹೇಗೆಲ್ಲ ಆಯ್ತು ಅನ್ನೋದಕ್ಕೆ ಸಂಬಂಧಿಸಿದ ಹಾಗೆ ಬಿಜೆಪಿ ಬಿಡುವಾಗಲೂ ಕೂಡ ರ್ಯಾಪಿಡ್ ಕಾರ್ಯಾಚರಣೆಯನ್ನ ಅವರಿಗೆ ನಡೆಸಲಾಯಿತು. ಇನ್ನು ಕಾಂಗ್ರೆಸ್ ಸೇರ್ಪಡೆಯ ಸಂದರ್ಭದಲ್ಲೂ ಕೂಡ ಅದೇ ರೀತಿಯ ಕಾರ್ಯಾಚರಣೆ ಮಾಡಿದ್ರು. ಕಾಂಗ್ರೆಸ್ ಸೇರ್ಪಡೆ ಆಯಿತು, ಈಗ ಕಾಂಗ್ರೆಸ್ ಬಿಡುವಾಗಲೂ ಕೂಡ ರ್ಯಾಪಿಡ್ ಫೋರ್ಸ್ ಕೆಲಸ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಓವರ್ ನೈಟ್ ಆದಂತಹ ಡಿಸಿಷನ್ ಇದು, ಯಾವುದೇ ರೀತಿಯಾದಂತಹ ಆಮಿಷಗಳಾಗ್ಲಿ ಮತ್ತೊಂದಾಗ್ಲಿ ಇಲ್ಲ ಅಂತ ಅವರ ಪುತ್ರ ಹೇಳ್ತಾರೆ. ಓವರ್ ನೈಟ್ ಆಗಿರುವಂತಹ ಬೆಳವಣಿಗೆ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ ಈ ಇಡೀ ಕಾರ್ಯಾಚರಣೆಯನ್ನ ಗಮನಿಸ್ತಾ ಇದ್ರೆ? ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ಜಗದೀಶ್ ಶೆಟ್ಟರ್ ಅವರು ಮಾನಸಿಕವಾಗಿ ಪಂಚರಾಜ್ಯ ಚುನಾವಣೆಗಳ ಬಳಿಕ ಸಿದ್ಧವಾಗಿದ್ದಾರೆ ಅನ್ನೋದು ಈಗ ಸ್ಪಷ್ಟವಾಗಬಹುದು. ಆದರೆ ಎಲ್ಲೋ ಬಿಜೆಪಿ ಹೈಕಮಾಂಡ್ ಒಂದು ರೀತಿಯಲ್ಲಿ ಅನುಮತಿಯನ್ನು ಕೊಟ್ಟು ಸಮ್ಮತಿಯನ್ನು ಕೊಟ್ಟು ಬಹಳ ಬೇಗ ವಾಪಸ್ ಬಿಜೆಪಿ ಕರ್ಕೊಂಡು ರೀತಿ ನೋಡಿದ್ರೆ ಅದು ಒಂದು ರೀತಿಯಲ್ಲಿ ರ್ಯಾಪಿಡ್ ಆಗೇ ಇತ್ತು ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದ್ರೆ ನಿನ್ನೆ ಯಾವುದೋ ಫ್ಯಾಮಿಲಿ ಫಂಕ್ಷನ್ಗೋಸ್ಕರ ಹೊರಗಡೆ ಹೋಗಿದ್ದೀವಿ ಅಂತ ಬಿಂಬಿಸ್ಕೊಂಡಂತ ಯಡಿಯೂರಪ್ಪನವರು ಮತ್ತೆ ವಿಜಯೇಂದ್ರ ಅವರು ಏಕಾಏಕಿಯಾಗಿ ದೆಹಲಿಗೆ ಹೋಗಿ ಸಿಟ್ಟಿಂಗ್ ಅನ್ನು ಕೂತು ಅಲ್ಲಿ ಸಾಕಷ್ಟು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ನಿನ್ನೆ ಈ ಸಂದರ್ಭದಲ್ಲಿ. ಆದರೆ ಜಗದೀಶ್ ಶೆಟ್ಟರ್ ಅವರು ನಿನ್ನೆ ಮಾತುಕತೆಗೆ ಒಂದು ರೀತಿಯಲ್ಲಿ ಕೂರಿಸೋದಕ್ಕೆ ಯಾವುದೇ ರೀತಿ ಸಾಧ್ಯ ಆಗಲಿಲ್ಲ. ಇವತ್ತು ಬೆಳಿಗ್ಗೆ ಅದೆಲ್ಲವನ್ನು ಕೂಡ ಸೆಟ್ ಮಾಡಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿಸಿದ್ದಾರೆ ಸಡನ್ ಆಗಿ. ಅದಾದ ಬಳಿಕ JP ನಡ್ಡಾ ಅವ್ರನ್ನು ಕೂಡ ಭೇಟಿ ಮಾಡಿಸಿ ಎಲ್ಲವನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಲ್ಲೇ ಜಗದೀಶ್ ಶೆಟ್ಟರ್ ಅವರ ಸೇರ್ಪಡೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕೆಂದ್ರೆ ಅವತ್ತು ಟಿಕೆಟ್ ಅನ್ನ ನಿರಾಕರಣೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಇದೇ ಅಮಿತ್ ಶಾ ಅವರು ಜಗದೀಶ್ ಶೆಟ್ಟರ್ ಅವರಿಗೆ ಕರೆ ಮಾಡಿ ಇಲ್ಲ ನಿಮ್ಗೆ ಆಲ್ಟರ್ನೇಟ್ ಮಾಡ್ಕೊಡ್ತೀವಿ, ಲೋಕಸಭಾ ಚುನಾವಣೆ ಇದೆ ಮತ್ತೆ ಕೇಂದ್ರ ಸಚಿವ ಸ್ಥಾನವೂ ಕೂಡ ನಿಮ್ಮ ಮುಂದೆ ಇದೆ, ಹಾಗಾಗಿ ಆ ಒಂದು ಆಯ್ಕೆಯ ಸಂದರ್ಭದಲ್ಲಿ ನಿಮ್ಮನ್ನ ಪರಿಗಣಿಸ್ತೀವಿ, ಆದರೆ ಈಗ ಒಪ್ಕೊಳ್ಬೇಕು ಅಂತ ಕೂಡ ಅಮಿತ್ ಶಾ ಅವರು ಆ ಸಂದರ್ಭದಲ್ಲಿ ಹೇಳಿದ್ರು. ಆದರೆ ಅದನ್ನ ಎಲ್ಲೋ ಒಂದ್ ಕಡೆ ಧಿಕ್ಕರಿಸಿ ಒಂದೇ ದಿನದಲ್ಲಿ ಆ ಒಂದು ಕಾಂಗ್ರೆಸ್ ಸೇರ್ಪಡೆ ವಿಚಾರವಾಗಿ ಕೂಡ ಸಾಕಷ್ಟು ಬೇರೆ ಬೇರೆ ಪ್ರಕ್ರಿಯೆಗಳು ಕೂಡ ನಡೆಯಿತು. ಸಡನ್ ಆಗಿ ಅಲ್ಲೂ ಕೂಡ ಕಾಂಗ್ರೆಸ್ನ ಸೇರ್ಪಡೆಗೊಂಡ್ರು ಅವತ್ತು. ಹಾಗಾಗಿ ಬಿಜೆಪಿ ಪಕ್ಷವನ್ನ ಬಿಡುವಾಗಲೂ ಕೂಡ ರ್ಯಾಪಿಡ್ ಒಂದು ಫೋರ್ಸ್ ಅಲ್ಲೇ ಬಿಟ್ಟರು. ಜೊತೆಗೆ ಈಗ ಬಿಜೆಪಿ ಮರು ಸೇರ್ಪಡೆಗೂ ಕೂಡ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಲ್ಲೇ ಬಂದಿದ್ದಾರೆ. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದ್ರೆ ಖಂಡಿತವಾಗಿ ಕೂಡ ಈ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬಹುದು ಅನ್ನೋ ದೃಷ್ಟಿಯಿಂದ ಅದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಜಗದೀಶ್ ಶೆಟ್ಟರ್ ಅವರು ಈ ರೀತಿಯ ಫಾಸ್ಟ್ ಪ್ರಕ್ರಿಯೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರ ಈ ಸೇರ್ಪಡೆಯಿಂದಾಗಿ ಕಾಂಗ್ರೆಸ್ಗೆ ಎಷ್ಟು ನಷ್ಟ, ಬಿಜೆಪಿಗೆ ಎಷ್ಟು ಲಾಭ ಅನ್ನೋದು ಆ ನಂತರ. ಆದರೆ ವೈಯಕ್ತಿಕವಾಗಿ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇಷ್ಟು ಫಾಸ್ಟ್ ಆಗಿ ಸೇರ್ಪಡೆ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.